ಅವರು ಬಸವ ಕಲ್ಯಾಣದಲ್ಲಿ ಅವ್ರ ಪ್ರವಚನ ನಡೆದದ. ಇವತ್ತಲ್ಲಿ ಪ್ರವಚನ ಮಾಡಂಗಿಲ್ಲ, ಬಾಲ್ಕಿ ಮಠಕ್ಕೆ ಭೇಟಿಗೆ ಹೋಗ್ತೀನಿ ಅಂಥೇಳಿ ಅವರು ಬಂದಿದ್ದಾರೆ. ಅವರು ಬಂದವರು ಸಾಮಾನ್ಯಲ್ಲ. ಅವರು MBA ಆಗ್ಯದವರು. ದೊಡ್ಡ ಬ್ಯಾಂಕಿನಾಗ ದೊಡ್ಡ ಅಧಿಕಾರಿಗಳಿದ್ರು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯಾನೇಜರ್ ಇದ್ರು. ಆ ಸ್ಟೇಟ್ ಬ್ಯಾಂಕ್ ಆಫ್ ಮ್ಯಾನೇಜರ್ ಇದ್ದು ಮಸ್ತ್ ಸಂಬಳ ತಗೋತಿದ್ರು. ಆದ್ರೆ ನಿತ್ಯ ಜ್ಞಾನಯೋಗ ಆಶ್ರಮದ ಪ್ರವಚನ ಕೇಳಕ್ ಬೆಳಗ್ಗೆ ಸಾಯಂಕಾಲ ಗ್ರಂಥಗಳನ್ನ ಅದರಲ್ಲಿ ವಿಶೇಷವಾಗಿ ಒಂದು ಹೇಳ್ಬೇಕಂದ್ರೆ ಅಕ್ಕ ಮಹಾದೇವಿಯ ವಚನಗಳನ್ನ ಓದಿ ಅವರಿಗೆ ವೈರಾಗ್ಯ ಭಾವಕ್ಕೂ ಬಂದ. ಅವರ ಜೀವನಕ್ಕೆ ಬರಲಿಕ್ಕೆ ಪ್ರಮುಖ ಕಾರಣ ಯಾವುದು ಅಂದ್ರೆ ಅಕ್ಕ ಮಹಾದೇವಿ ವಚನಗಳನ್ನ ಓದಿ ಅವರು ಪರಿವರ್ತನೆ ಆಗ್ಯಾರ. ನಾನೊಂದು ಅವರಿಗೊಂದು ಮಾತು ಹೇಳಿದೆ, ಅಷ್ಟ ಅಕ್ಕ ಮಹಾದೇವಿ ವಚನ ಓದಿ ಪರಿವರ್ತನೆ ಆಗ್ಯಾರ. ನೀವು ಅಕ್ಕ ಮಹಾದೇವಿ ವಚನಗಳ ಮೇಲೆ ಅರ್ಥ ಬರೀ, ವಿಶಾಲ ಅರ್ಥ ಬರೀ. ಸಾಮಾನ್ಯ ಸಾಧಕರಿಗೂ ಪ್ರವಚನ ಹೇಳಲಿಕ್ಕೆ ಬರುವಂಗ ಅದರ ಅರ್ಥ ಬರೀ. ಉದಾಹರಣೆ, ಕಥೆ, ದೃಷ್ಟಾಂತ ಎಲ್ಲನೂ ಅದ್ರಾಗ ಬರೆದ್ರೆ ಎಲ್ಲರಿಗೂ ನಿಮ್ಮಂಥವ್ರಿಗೂ ಅದು ಓದ ಟ್ರೈನಿಂಗ್ ಕೊಟ್ಟರೆ ನೀವು ಪ್ರವಚನ ಮಾಡಕ್ಕೆ ಕಲಿಬೇಕು. ಹಂಗೆ ಬರೀ ಅಂತ ಹೇಳೀನಿ. ಒಪ್ಕೊಂಡಾರ ಅವರು. ನಿಮ್ಮ ಎದುರು ಇಷ್ಟು ಜನ ಎಲ್ಲ ಎದುರು ಒಪ್ಕೊಂಡಾರ ಅಂದಮೇಲೆ ಬರದೇ ಬರೀತಾರ ಅಂತ ನನಗೆ ಖಾತ್ರಿ ಇದೆ. ಆಯ್ತು ನೋಡಿ, ಪ್ರಿಂಟ್ ದಾಸೋಹ ಭಾಳ ಖುಷಿ, ಸಂತೋಷ.